ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 105ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಎಷ್ಟೋ ವರ್ಷಗಳ ಮೇಲೆ ತನ್ನ ಊರಿಗೆ ಹೊರಟಿದ್ದ ಕೋದಂಡನ ಮನದಲ್ಲಿ ನೂರಾರು ಭಾವಗಳ ನರ್ತನ. ಅದೆಷ್ಟೋ ಸಂವತ್ಸರ ಕಳೆದು ಹೋದ ಮೇಲೆ ತನ್ನ ಹೆತ್ತವರನ್ನು ನೋಡುತ್ತಿರುವ ತವಕ. ಅಮ್ಮ ಅನ್ನೋ ಒಂದೇ ಪದ ಸಾಕು ಮನಸ್ಸು ತುಂಬಿ ಬರಲು. ಎಷ್ಟೇ ವಯಸ್ಸಾದರೂ ತಾಯಿಯ ಮಡಿಲ ಆಸೆ ಮಕ್ಕಳಿಗೆ ಎಂದು ಕಡಿಮೆಯಾಗುವುದೇ ಇಲ್ಲವಂತೆ. ಕೋದಂಡ ಕೂಡ ಯಶೋದಮ್ಮನ ಮಡಿಲಲ್ಲಿ ಮಗುವಾಗಿ ನಲಿಯುವ ಆಸೆ ಹೊತ್ತೇ ಬಂದಿದ್ದ. ಜೀವನ ಚಕ್ರ ಹಿಮ್ಮುಖವಾಗಿ ಚಲಿಸಿ ಮತ್ತೆ ಬಾಲ್ಯ ಶೈಶವ ಅವಸ್ಥೆಗೆ ಹೋಗಿ ಅಮ್ಮನ ನಿಸ್ವಾರ್ಥ ಪ್ರೀತಿಯ ಅಮೃತ ಸವಿಯೋ ಬಯಕೆ ಉಂಟಾಗಿತ್ತು ಕೋದಂಡನಿಗೆ. ತಾಯಿಯ ಮಮತೆ, ತಂದೆಯ ಆಸರೆಯ ಭದ್ರತೆ, ತಮ್ಮನ ವಾತ್ಸಲ್ಯ ಎಲ್ಲವನ್ನು ಇಂಚು ಇಂಚಾಗಿ ಸವಿಯುವ ಚಡಪಡಿಕೆ ಶುರುವಾಗಿತ್ತು. ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತಿದ್ದ ಕೋದಂಡನ ಮನದ ಭಾವ ಚಾರುವಿಗೆ ಅರ್ಥವಾಗಿತ್ತು. ಇನ್ ಸ್ವಲ್ಪ ಹೊತ್ತಷ್ಟೇ ಮಾವ, ನಿಮ್ಮೂರನ್ನ ತಲುಪ್ಬಿಡ್ತೀವಿ. ಕೋದಂಡನ ಕೈಗಳ ಮೇಲೆ ತನ್ನ ಕೈಯಿಟ್ಟು ಹೇಳಿದಳು. ನನ್ನಮ್ಮಂಗೆ ಈಗ ತುಂಬ ವಯಸ್ಸಾಗಿರುತ್ತೆ ಅಲ್ವಾ ಚಾರು? ಕೂದಲೆಲ್ಲ ಬಿಳಿಯಾಗಿ, ಮೈಯೆಲ್ಲ ಸುಕ್ಕಟ್ಟಿ, ಕಣ್ಣು ಕೂಡ ಮರೆ ಮರೆ ಆಗಿರ್ಬೋದು. ಸಣ್ಣ ನಿಟ್ಟುಸಿರು ಬಿಡುತ್ತಾ ಹೇಳಿದ. ಅವಳ ಅರ್ಧಾಯ ಆಯುಷ್ಯ ಎಲ್ಲ ನನ್ನಿಂದಾಗಿ ನನಗೋಸ್ಕರ ಕಣ್ಣೀರು ಹರಿಸೋದ್ರಲ್ಲೇ ಕಳೆದು ಹೋಗಿದೆ. ಇನ್ನು ಉಳಿದಿರೋಷ್ಟು ಕಾಲ ಅವಳಿಗೆ ತುಂಬ ತುಂಬ ಸಂತೋಷ ಕೊಡೋ ಪ್ರಯತ್ನ ಪಡ್ತೀನಿ. ನಿಂಗೆ ಗೊತ್ತಾ ಚಾರು, ಅಪ್ಪ ಅಮ್ಮನಷ್ಟು ಮೃದುವಾಗಿ ಕಾಣಿಸೋದಿಲ್ಲ, ಆದರೆ ಅವರದ್ದು ಕೂಡ ಹೆಂಗರಳು. ನಾನು ಚಿಕ್ಕೋನಾಗಿದ್ದಾಗ ನಂಗಮ್ಮ ಆಗಿತ್ತು. ಆ ಗುಳ್ಳೆಗಳು ಒಣಗ್ತಾ ಬಂದಾಗ ತುಂಬ ತುರ್ಕೆ ಆಗ್ತಿತ್ತು. ತುರ್ಸಿದ್ರೆ ಉಗುರು ನಂಜಾಗುತ್ತೆ ಅನ್ನೋ ಭಯ. ಆ ತುರ್ಕೆ ತಡಿಯೋಕ್ಕಾಗದೆ ನಾನು ಅಳ್ತಿದ್ದೆ. ನನ್ನ ಸಂಕಟ ನೋಡೋಕ್ಕಾಗದೆ ನನ್ನ ಜೊತೆಗೆ ಅಮ್ಮ ಕೂಡ ಹತ್ಬಿಡ್ತಿದ್ಲು. ಆಗ ಅಪ್ಪ ಇಡೀ ರಾತ್ರಿ ನನ್ನ ಪಕ್ಕದಲ್ಲೇ ಕೂತು ಬೇವಿನೆಲೆಯಿಂದ ಗಾಳಿ ಬೀಸ್ತಾ ಇದ್ರು. ಇಡೀ ರಾತ್ರಿ ಅಪ್ಪ ರೆಪ್ಪೆ ರೆಪ್ಪೆಗೆ ತಾಗಿಸ್ದೆ ಗಾಳಿ ಬೀಸ್ತಾ ನನಗೆ ತುರ್ಕೆ ಆಗದೆ ಇದ್ದಾಗ ಕಾಯ್ತಾ ಇದ್ರು. ಹೇಳುತ್ತಾ ಕೋದಂಡ ಅವರ ಕಣ್ಣಿನ ಅಂಚು ಹಸಿಯಾಗಿತ್ತು. ಚಾರು ಕೋದಂಡ ಅವರ ಯಾವ ಮಾತಿಗೂ ಉತ್ತರ ಕೊಡದೆ ಅವರನ್ನು ಅವರದ್ದೇ ಭಾವ ಸರೋವರದಲ್ಲಿ ಮಿಂದೇಳಲು ಬಿಟ್ಟಳು. ಮನೆ ಮುಂದಿನ ಜಗಲಿಯ ಮೇಲೆ ಆಕಾಶ ನೋಡುತ್ತಾ ಸುಮ್ಮನೆ ಕುಳಿತಿದ್ದ ಭೂಮಿಯ ಪಕ್ಕ ಬಂದು ಕುಳಿತನು ಅನಿಲ. ಏನೇ ಭೂಮಿ, ಅಭಿ ಕನ್ಸ್ ಕಾಣ್ತಾ ಇದ್ಯಾ? ಅವನಿಲ್ಲಿಂದ ಹೋಗಿ ವಾರ ಅಷ್ಟೇ ಆಗಿರೋದು, ಆಗಲೇ ಅವನ ವಿರಹವೇದನೆಯಲ್ಲಿ ಮುಳುಗೋಗ್ಬಿಟ್ಟಿದ್ಯಾ? ಹಾಸ್ಯವಾಗಿ ಕೇಳಿದ ಅನಿಲ. ಏ ಹೋಗ, ನಿಂಗಂತೂ ಯಾವಾಗ ತಮಾಷೆನೆ, ನನ್ನ ಚಿಂತೆನೆ ಬೇರೆ. ನಿಂಗೆ ಗೊತ್ತಾ, ಅಜ್ಜಯ್ಯ ಜಾನತೆ ಜೊತೆ ಕೋಣೆಲಿದ್ದಾರೆ. ಅವ್ರು ಏನಾದರೂ ಮಾಡಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಆದರೂ ಮಾಡಿ ಅತ್ತೆನ ಮದುವೆಗೆ ಒಪ್ಪಿಸ್ಬಿಡ್ತಾರೆ. ಪಾಪ ಅತ್ತೆಗೆ ಯಾವಾಗಲೂ ತಮಗಿಂತ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೇನೆ ಅಭ್ಯಾಸ. ಈಗಲೂ ಅವ್ರು ಆ ಮನೆ ಹಿರಿಯರಿಗೋಸ್ಕರನೋ ಅಥವಾ ಈ ಮನೆ ಹಿರಿಯರಿಗೋಸ್ಕರನೋ ತಮಗ್ ಮನ್ಸಿಲ್ದೆ ಹೋದ್ರೂ ಮದುವೆಗೆ ಒಪ್ಬಿಡ್ತಾರೆ. ಜಾನತೆಗೆ ತನ್ನ ಮನಸ್ಸಿನ ಭಾವನೆಗಳನ್ನು ಕೊಂದುಕೊಂಡು ಇನ್ನೊಬ್ರಿಗೆ ಒಳತಿಗಾಗಿ ಬದುಕೋದು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಮನಸ್ಸಿಗೆ ಒಗದೇ ಇರೋ ಮದುವೆ ಮಾಡ್ಕೊಂಡು ಮತ್ತೆ ಎಲ್ಲಿ ನೋವು ಅನುಭವಿಸ್ತಾರೋ ಅನ್ನೋ ಯೋಚನೆನೇ ನನಗೆ ಹೆಚ್ಚಾಗಿದೆ. ಚಿಂತೆ ತುಂಬಿದ ದನಿಯಲ್ಲಿ ನುಡಿದಳು ಭೂಮಿ. ಒಂದ್ ಮಾತು ಕೇಳಲ ಭೂಮಿ? ಗಂಭೀರವಾಗಿ ನುಡಿದ ಅನಿಲ. ಏನದು ಎನ್ನುವಂತೆ ಹುಬ್ಬೆತ್ತಿ ಅಣ್ಣನ ಕಡೆ ನೋಡಿದಳು. ಜಾನತೆಗೆ ಈ ಮದುವೆಗೆ ಒಪ್ಪೋದ್ ಬಿಟ್ಟು ಬೇರೆ ಏನಾದ್ರೂ ಆಪ್ಷನ್ ಇದೆಯಾ? ಅನಿಲನ ಮಾತು ಭೂಮಿಯನ್ನು ಚಿಂತೆಗೆ ಹಚ್ಚಿತು. ಜಾನತೆ ಒಂದು ಅತ್ತೆ ಮನೇಲಿರ್ಬೇಕು ಅಥವಾ ತವರ ಮನೇಲಿರ್ಬೇಕು. ಅತ್ತೆ ಕೋದಂಡ ಮಾವನ ಜೊತೆ ಮದುವೆ ವಿರೋಧಿಸಿದ್ರೆ ಯಶೋದ ಅಜ್ಜಿ ಮನೆ ಬಾಗ್ಲು ಮುಚ್ಚಿದ ಹಾಗೇನೆ. ಆಗ ಅತ್ತೆ ಇದೇ ಮನೇಲಿರ್ಬೇಕಾಗುತ್ತೆ. ಗಂಡನ್ನ ಬಿಟ್ಟು ಅತ್ತೆ ತಮ್ಮ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ರೆ ಅಜ್ಜಯ್ಯ ನೆಮ್ಮದಿಯಾಗಿರ್ತಾರ? ಮತ್ತೆ ಅಜ್ಜಯ್ಯನ ಆ ಸ್ಥಿತಿಲಿ ಜಾನತಿ ನೋಡಕ್ಕಾಗುತ್ತಾ? ಅನಿಲ ಹೇಳಿದಾಗ ಭೂಮಿ ರೊಚ್ಚಿಗೆದ್ದಳು. ನೀವು ಗಂಡಸ್ರೆಲ್ಲ ಒಂದೇನೆ, ಬರೀ ನಿಮ್ ನೆಮ್ಮದಿನ ಮಾತ್ರ ನೋಡ್ಕೊಳ್ತೀರಾ. ಇಷ್ಟು ದಿನ ತನ್ನ ಅಸ್ತಿತ್ವನೇ ಮರ್ತ ಆಗಿದ್ದ ಗಂಡನ ಜೊತೆ ಮತ್ತೆ ಬಾಳ್ವೆ ಮಾಡು ಅಂದ್ರೆ ಯಾವ ಹೆಣ್ತಾನೆ ಸಂತೋಷದಿಂದ ಒಪ್ಕೊಳ್ತಾಳೆ? ಜಾನಕಿ ಅತ್ತೆ ಇಲ್ಲಿದ್ದಾರೆ ಅನ್ನೋದನ್ನೇ ಕೋದಂಡ ಮಾವ ಮರ್ತು ಬಿಟ್ಟಿದ್ರು. ಅಂಡ್ ಈಗ್ಲೂ ಕೂಡ ಮುಕ್ತ ಬದುಕಿದಿದ್ರೆ ಇವ್ರು ಯಾರು ಕೋದಂಡ ಮಾವನ್ ಜೊತೆ ಜಾನತೆ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಎಲ್ಲ ಸ್ವಾರ್ಥಿಗಳು.
ಆವೇಶದಿಂದ ಹೇಳಿದಳು ಭೂಮಿ. ನಿಜಾನೇ, ನೀನ್ ಹೇಳ್ತಿರೋದೆಲ್ಲ ನಿಜಾನೇ. ಆದ್ರೆ ಈಗ ಜಾನಕಿ ಅತ್ತೆ ಮುಂದೆ ಬೇರೆ ಯಾವ್ದಾದ್ರೂ ದಾರಿ ಇದೆಯಾ? ಅದನ್ ಹೇಳು. ಈ ವಯಸ್ಸಲ್ಲಿ ಜಾನಕಿ ಅತ್ತೆ ಈ ಹಳ್ಳಿಲಿ ಒಬ್ರೇ ಮನೆ ಮಾಡ್ಕೊಂಡು ಇರೋದಕ್ ಸಾಧ್ಯನಾ? ಅನಿಲ್ನ ಪ್ರಶ್ನೆ ಕೇಳಿ ಭೂಮಿ ಚಿಂತೆಗೀಡಾದಳು. ಒಬ್ರೇ ಯಾಕಿರ್ಬೇಕು? ಅತ್ತೆ ನಮ್ ಜೊತೆ ಇರ್ಲಿ. ನಾನು ಅಭಿ ಇಬ್ರು ಜಾನತೆನ ಕಣ್ಣು ರೆಪ್ಪೆ ಹಾಕಿ ಜೋಪಾನವಾಗಿ ನೋಡ್ಕೊಳ್ತೀನಿ. ಇದಕ್ಕೆ ಜಾನತೆ ಒಪ್ತಾರೆ ಅಂತೀಯಾ? ಅನಿಲ ಪ್ರಶ್ನಿಸ್ದ. ಯಾಕೊಪ್ಪಲ್ಲ? ಅವರಿಗೆ ನನ್ನನ್ನು ಕಂಡ್ರೆ ತುಂಬಾ ಪ್ರೀತಿ. ಹಾಗೆ ಅಭಿನ್ ಕಂಡ್ರು ಕೂಡ. ನಮ್ಮಿಬ್ರ ಜೊತೆ ಇರೋದಕ್ಕೆ ಅವರಿಗೆ ಯಾವುದೇ ಅಡ್ಡಿ ಆತಂಕ ಇರಲ್ಲ, ವಿಶ್ವಾಸದಿಂದ ನುಡಿದಳು ಭೂಮಿ. ಜಾನತೆ ಇದು ಖಂಡಿತ ಒಪ್ಪೋದಿಲ್ಲ, ಅಡ್ಡಡ್ಡ ತಲೆಯಾಡಿಸುತ್ತಾ ಹೇಳಿದ ಅನಿಲ. ಯಾಕೊಪ್ಪೋದಿಲ್ಲ? ಅಚ್ಚರಿಯಿಂದ ಕೇಳಿದಳು ಭೂಮಿ. ತಮ್ಮ ಸ್ವಾರ್ಥಕ್ಕೋಸ್ಕರ ತುಂಬಿದ ಕುಟುಂಬದಿಂದ ನಿನ್ನನ್ನ ಮತ್ತ ಅಭಿನ ದೂರ ಮಾಡ್ತಾರ? ಇಷ್ಟು ವರ್ಷಗಳ ಮೇಲೆ ಅಜ್ಜ ಅಜ್ಜಿ ಅಪ್ಪ ಎಲ್ಲರ ತುಂಬು ಪ್ರೀತಿನ ಅನುಭವಿಸ್ಬೇಕಾಗಿರೋ ಅಭಿನ ಅವರೆಲ್ಲರಿಂದ ದೂರ ಮಾಡಿ ತಮ್ಮ ಜೊತೆ ಇಟ್ಕೊಳ್ಳೋದಕ್ ಬಯಸ್ತಾರ ಅವರು? ಇಷ್ಟು ವರ್ಷಗಳಿಂದ ನೀನ್ ಜಾನತೆ ನೋಡಿದ್ಯಾ? ಜಾನತೆ ಹೀಗ್ ಮಾಡೋದ್ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅವರು ಯಾವತ್ತೂ ಅಜ್ಜ ಅಜ್ಜಿಯಿಂದ ಮೊಮ್ಮಗನ್ನ, ಅಪ್ಪನಿಂದ ಮಗ ಸೊಸೆನ ದೂರ ಮಾಡೋದಕ್ಕೆ ಒಪ್ಪೋದೇ ಇಲ್ಲ. ಜಾನತೆ ಈ ಎರಡನೇ ಮದುವೆಗೆ ಯಾವ ವಿರೋಧನೂ ತೋರ್ಸೋದಿಲ್ಲ ಅನ್ಸುತ್ತೆ. ಅನಿಲ ಹೇಳಿದಾಗ ವಾಸ್ತವದ ಸ್ಥಿತಿಯನ್ನು ಅರಿತ ಭೂಮಿಯ ಕಣ್ಣುಗಳು ತುಂಬಿ ಬಂದವು. ಅಯ್ಯೋ, ನನ್ ಜಾನತೆ ಹಣೆಲಿ ನೆಮ್ಮದಿ ಅನ್ನೋದು ಬರ್ದೇ ಇಲ್ವಾ? ದುಃಖಿಸಿದಳು. ಯೋಚನೆ ಮಾಡ್ಬೇಡ ಭೂಮಿ, ನಮ್ ಜಾನತೆದು ಸಾಧನಾ ಶರೀರ. ಅಂದ್ರೆ ಅವ್ರ ಜನ್ಮ ತಳೆದಿರೋದೇ ಇನ್ನೊಬ್ರು ಒಳತಿಗೋಸ್ಕರ, ಇನ್ನೊಬ್ರನ್ನ ಸಂತೋಷವಾಗಿಡೋದಕ್ಕೋಸ್ಕರ. ಇಷ್ಟು ದಿನ ಆದ್ರೂ ಅವ್ರ ಜೀವನದಲ್ಲಿ ಯಾವ ನೆಮ್ಮದಿ ಇತ್ತು ಹೇಳು? ಅತ್ತೆ ಮಾವನ್ ಸೇವೆ ಮಾಡ್ಕೊಂಡಿದ್ರು, ಊರವ್ರಿಗೆಲ್ಲ ಬೇಕಾದವರಾಗಿದ್ರು, ಬಡವರು ದೀನರು ಎಲ್ರಿಗೂ ಜಾನತೆ ವೈದ್ಯರಾಗಿದ್ರು. ಯಾವ ಜಾತಿ ಭೇದ ಇಲ್ಲದೆ ಊರೊಳಗಿನ ಎಲ್ಲರಿಗೂ ಜಾನತೆ ತಮ್ಮ ಕೈಲಾದ ಸೇವೆ ಸಹಾಯ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಹಾಗೆ ಇರ್ತಾರೆ. ಅನಿಲನ ದನಿಯಲ್ಲಿ ಅಸಹಾಯಕತೆಯೂ ಸೇರಿತ್ತು. ಇದಕ್ಕೆ ಜನರೇಷನ್ ಗ್ಯಾಪ್ ಕೂಡ ಕಾರಣ ಆಗುತ್ತೆ ಭೂಮಿ. ನಮ್ಮ ಈ ಜನರೇಷನ್ನಲ್ಲಿ ನಾವು ನಮ್ಮ ಸಂಬಂಧಗಳನ್ನ ಧಿಕ್ಕರಿಸಿ ಒಂಟಿಯಾಗಿ ಬದುಕ್ತೀವಿ ಅಂತ ಹೊರಡ್ತೀವಿ. ಆದ್ರೆ ನಮ್ಮ ಹಿಂದಿನ ತಲೆಮಾರು ಹಾಗಲ್ಲ. ಅವರಿಗೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದೇ ಅಭ್ಯಾಸ. ಜಾನತೆಗೆ ಒಂಟಿಯಾಗಿ ಬದುಕಬಲ್ಲ ಶಕ್ತಿ ಇದೆ, ಆದ್ರೆ ಮನಸ್ಥಿತಿ ಇಲ್ಲ. ನಿಟ್ಟುಸಿರೊಂದು ಅನಿಲ್ನಿಂದ ಹೊರಬಿತ್ತು. ಅನಿಲ್ನ ಈ ಮಾತು ಮನಸ್ಸಿಲ್ಲದೆ ಇದ್ದರೂ ಭೂಮಿ ಒಪ್ಪುವ ಹಾಗೆ ಮಾಡಿತ್ತು. ಒಂದಿಷ್ಟು ದಿನಗಳ ವಿರಹ ಅನುಭವಿಸಿರುವ ಅಭಿ ಭೂಮಿಯನ್ನೇ ನೆನೆಯುತ್ತಾ ಹೊರಗಿನ ಪ್ರಕೃತಿಯ ಅಂದ ಸವಿಯುತ್ತಿದ್ದ. ಅರಳಿರುವ ಹೂಗಳನ್ನು ನೋಡಿದಾಗ ಅವನಿಗೆ ಭೂಮಿಯ ಮುದ್ದಾದ ಮುಖ ನೆನಪಾಗುತ್ತಿತ್ತು. ಸುಡಿಗಾಳಿಗೆ ಓಲಾಡುವ ಮರಗಳನ್ನು ಕಂಡಾಗ ಭೂಮಿಯ ಬಿಂಕದ ನಡೆ ನೆನಪಾಗಿತ್ತು. ತಂಗಾಳಿಯೊಮ್ಮೆ ಅವನನ್ನು ಸ್ಪರ್ಶಿಸಿ ಹೋದಾಗ ಭೂಮಿಯ ಹಿತವಾದ ಕಂಪು ಅವನನ್ನು ಆವರಿಸಿದಂತಾಯಿತು. ಅಭಿ, ನೀನ್ ಯಾರ್ ಕನ್ವರ್ಕೆಲಿದ್ಯಪ್ಪ? ಒಬ್ಬನೇ ನಗ್ತಾ ಇದ್ಯಾ? ಏನ್ ವಿಷಯ ಅಂತ ಹೇಳು, ನಾವು ಖುಷಿ ಪಡೋಣಂತೆ. ಚಾರು ಮೈದುನನ್ನು ರೇಗಿಸಿದಳು. ಅತ್ತಿಗೆಯ ಛೇಡಿಸುವಿಕೆಗೆ ಏನೂ ಉತ್ತರ ಕೊಡದೆ ಸುಮ್ಮನೆ ಮುಗುಳನಗೆ ಬೀರಿದ. ಚಾರುವಿಗೆ ಭೂಮಿಯ ವಿಷಯ ಸೂಕ್ಷ್ಮವಾಗಿ ತಿಳಿದಿದ್ದರೂ ಪೂರ್ತಿಯಾಗಿ ತಿಳಿದಿರಲಿಲ್ಲ. ಚಾರುವಿನ ಮಾತು ಕೇಳಿದ ಕೋದಂಡನ ಮನ ನವಿಲಾಗಿತ್ತು. ಓ ಚಾರು, ಇದೇನಮ್ಮ ಹೊಸ ವಿಷಯ ಹೇಳ್ತಾ ಇದೀಯಾ? ನನಗೆ ಇನ್ನೊಬ್ಳು ಸೊಸೆ ಅಲ್ಲೇ ಸಿಗ್ತಾಳೆ ಅಂತೀಯಾ ಎಂದ ನಗುತ್ತಾ. ಸೊಸೆ ಮಾತ್ರ ಏನ್ಮಾವ, ಅಳಿಯ ಕೂಡ ಸಿಗ್ಬೋದು. ಅಂಜುವಿಗೆ ಮಾತ್ರ ಕೇಳುವಂತೆ ಹೇಳಿದಳು ಚಾರು. ಚಾರುವಿನ ಮಾತು ಅಂಜುವಿನ ಕೆನ್ನೆ ಕೆಂಪೇರುವಂತೆ ಮಾಡಿದರೂ ಅದು ಸಾಧ್ಯನಾ ಎಂಬ ಅನುಮಾನ ಕೂಡ ಕಾಡಿತ್ತು. ಈ ಮದುವೆಗೆ ನನ್ನ ವಿರೋಧ ಏನೂ ಇಲ್ಲ ಅಪ್ಪಾಜಿ. ಆದ್ರೆ ನಂದು ಒಂದೇ ಒಂದು ಬೇಡಿಕೆ ಇದೆ, ನಮ್ರವಾಗಿ ಹೇಳಿದರು ಜಾನಕಿ. ಹೇಳಮ್ಮ ತಾಯಿ, ಅದೇನ್ ನಿನ್ ಬೇಡಿಕೆ? ಆಚಾರ್ಯರ ಮನದಲ್ಲಿ ಢವಢವ. ಅನಿಲ ಮತ್ತೆ ಅವನ ಹೆಂಡತಿ ನನ್ನ ಧಾರೆ ಎರಿಬೇಕು. ಹಾಗೆ ಭೂಮಿ ಮತ್ತೆ ಅಭಿ ಧಾರೆ ಎರಿಸ್ಕೊಳ್ಬೇಕು. ತಲೆ ತಗ್ಗಿಸಿಯೇ ನುಡಿದರು ಜಾನಕಿ. ಇದೆಂಥ ಕೋರ್ಕೆ ಜಾನಕಿ? ಆಚಾರ್ಯರ ದನಿಯಲ್ಲಿ ಅಚ್ಚರಿ ತುಂಬಿತ್ತು. ಭೂಮಿ ಅಭಿ ಮದ್ವೆನೇ ಆಗಿಲ್ಲ,
ಅನಿಲಂಗೆ ಹೆಣ್ಣು ಕೂಡ ನೋಡಿಲ್ಲ. ನೀನ್ ಈ ರೀತಿ ಬೇಡಿಕೆ ಇಟ್ರೆ ಹೆಂಗಮ್ಮ? ಅಸಹಾಯಕ ದನಿಯಲ್ಲಿ ನುಡಿದರು. ಅಪ್ಪಯ್ಯ, ನನ್ನ ಬೇಡಿಕೆನ ನಿಮಗ್ ತಿಳಿಸ್ದೆ ಅಷ್ಟೆ. ಒಂಥರ ಕೊನೆ ಆಸೆ ಅಂತಾರಲ್ಲ, ಆ ರೀತಿ. ಇದೇ ರೀತಿ ಆಗ್ಲಿ ಅನ್ನೋ ಹಠ ಇಲ್ಲ. ನನ್ನ ಹಠ, ಸಿಟ್ಟು ಅಮ್ಮನ ಜೊತೆಗೇನೆ ಬೂದಿಯಾಗಿ ಹೋಗಿದೆ. ನಿರ್ವಿಕಾರ ಭಾವದಲ್ಲಿ ನುಡಿದರು ಜಾನಕಿ. ಜಾನಕಿಯ ದನಿಯಲ್ಲಿದ್ದ ಶುಷ್ಕತೆ ಆಚಾರ್ಯರ ಅಂತಃಕರಣವನ್ನು ತಟ್ಟಿತು. ಪಂಚೆ ಚುಗ್ಗಿನಿಂದ ಕಣ್ಣನ್ನು ಒತ್ತಿ ಒರೆಸಿಕೊಂಡ ಆಚಾರ್ಯರು ಮಗಳ ಮೋರೆ ನೋಡಿ, ಅರ್ಚಕರ ಹತ್ರ ಹಾಗೆ ಘನಪಾಟಿಗಳ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಕಣಮ್ಮ ಎಂದು ಹೇಳಿ ಅಲ್ಲಿಂದ ಹೊರಟವರು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ನಿಂತಲ್ಲಿಯೇ ಹಿಂದೆ ತಿರುಗಿ ಜಾನಕಿಯನ್ನು ದಿಟ್ಟಿಸುತ್ತಾ, ಇನ್ಯಾವತ್ತೂ ನನ್ ಮುಂದೆ ಈ ರೀತಿ ಕೊನೆಯ ಆಸೆ ಅನ್ನೋ ಶಬ್ದ ಬಳಸಬೇಡಮ್ಮ ಎಂದರು ಗದ್ಗದಿತ ದನಿಯಲ್ಲಿ. ಅವರ ದುಃಖ ನೋಡಿದ ಜಾನಕಿ ಅವರಿಗೆ ತಾವಾಡಿದ ಮಾತಿನ ಬಗ್ಗೆ ಪಶ್ಚಾತ್ತಾಪವಾಗಿತ್ತು. ಆದರೆ ಮುತ್ತು ಜಾರಿ ಒಡೆದು ಹೋಗಾಗಿತ್ತು. ಸೀದಾ ತಮ್ಮ ಕೋಣೆಯ ಕಡೆ ಹೆಜ್ಜೆ ಹಾಕಿದ ಆಚಾರ್ಯರಿಗೆ ಕರಳು ಕತ್ತರಿಸುವಂತ ನೋವಿನ ಅನುಭವವಾಗಿತ್ತು. ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಸಿದು ಕುಳಿತರು. ತಲೆಯ ನರೆಗಳೆಲ್ಲ ಪಟಪಟನೆ ಸಿಡಿದ ಹಾಗನಿಸಿತ್ತು. ಕುಳಿತಲ್ಲೇ ಲೋಕವೆಲ್ಲ ತಿರುಗಿದ ಅನುಭವ. ನನಗೆ ಎಲ್ಲ ಅರ್ಥ ಆಗುತ್ತೆ ಜಾನಕಿ. ಈ ಮದುವೆ ನಿನಗೆ ಒಲ್ಲದ ಬಂಧನ. ಆದ್ರೆ ನಿನ್ನನ್ನ ನಿನ್ನ ಗಂಡನ ಮನೆಗೆ ಸೇರಿಸದೆ ವಿಧಿ ಇಲ್ಲ ತಾಯಿ. ನಿನ್ನನ್ನ ನಿನ್ ತವರಿನ ಆಸರಲ್ಲೇ ಇರ್ಸಕ್ಕೆ ಮನ್ಸು ಒಪ್ತಾ ಇಲ್ಲ ಕಣಮ್ಮ. ನಾನೇನೋ ಇಹದ್ ವ್ಯಾಪಾರ ಮುಗಿಸ್ ಹೋಗ್ಬಿಡ್ತೀನಿ. ಆಮೇಲೆ ನಿನ್ ಗತಿ ಏನೋ ಎಂತೋ. ನಿನ್ ಮೇಲೆ ಇವತ್ತಿರೋ ಅಂತಃಕರಣ ನಾಳೆ ನಿನ್ ತವರಿನವ್ರಿಗೆ ಇಲ್ದೆ ಹೋದ್ರೆ ಆ ಯೋಚನೆನೇ ನನ್ನಲ್ಲಿ ನಡ್ಕ ಹುಟ್ಸತ್ತಮ್ಮ. ಭಾಮ ಬದ್ಲಾಗ್ಬಿಟ್ರೆ, ಶಾಂತನ್ ರೀತಿ ಅವಳು ನಿನ್ನ ಹಂಗ್ಸ್ ಮಾತಾಡಿದ್ರೆ, ಈ ಜೀವ ಆ ನೋವನ್ನ ಸಹಿಸ್ಕೊಳಕ್ಕಾಗೋದಿಲ್ಲ. ಘನಪಾಟಿಗಳ ಮನೆಯಲ್ಲಿ ಹಕ್ಕಿನಿಂದ ಇರೋ ನೀನು ಇಲ್ಲಿ ಸಂಕೋಚದಿಂದ ಹಿಡಿಯಾಗಿ ಬಾಳೋ ಸಮಯ ಬಂದುಬಿಟ್ರೆ, ಬೇಡ. ಈಗ ನಿನ್ನ ಮನಸ್ಸಿಗೆ ಸ್ವಲ್ಪ ಕಷ್ಟ ಆದ್ರೂ ಸರಿನೇ. ನಿನ್ನ ಮರು ಮದುವೆ ಕೋದಂಡನ್ ಜೊತೆಗೆ ಖಂಡಿತ ನಡಿಲೇಬೇಕು. ಆಚಾರ್ಯರ ಮನದಲ್ಲಿ ಕೊನೆಯಾಗದ ಯುದ್ಧ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.